ನಮಸ್ಕಾರ. ನಾನು ನಿಮ್ಮ ಮಹೇಶ್ ತಾಂತ್ರಿಕ್ ಕೊಳ್ಳೇಗಾಲ. ಇವತ್ತಿನ ಒಂದು ವಿಚಾರ ಏನು ಅಂತಂದ್ರೆ, ಶತ್ರು ಸರ್ವನಾಶ ಅಥವಾ ಶತ್ರು ಉಚ್ಚಾಟನೆ ಬಗ್ಗೆ ನಾನು ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಮೂಲಿಕೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಫಸ್ಟಿಗೆ ನಾನು ಇದನ್ನ ಸ್ಪಷ್ಟವಾಗಿ ಒಂದು ವಿಚಾರ ಹೇಳ್ತೀನಿ. ನಾನು ಹಲವಾರು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ತುಂಬಾ ಬೇಕಾದಂತ ಗಿಡಮೂಲಿಕೆಗಳನ್ನ ತೋರಿಸಿ ಇದು ಇಂಥ ಕೆಲಸಕ್ಕಾಗ್ತದೆ ಅನ್ನೋದನ್ನ ತಿಳಿಸಿದ್ದೀನಿ ಅಷ್ಟೇ. ಎಲ್ಲೂ ಕೂಡ ನಾನು ಅದನ್ನ ಯಾವ ರೀತಿ ಬಳಕೆ ಮಾಡಬೇಕು, ಯಾವ ರೀತಿ ತರಬೇಕು, ತಂದ ಮೇಲೆ ಅದಕ್ಕೆ ಸಿದ್ಧಿ ಮಾಡ್ಕೊಳ್ಳೋದಕ್ಕೆ ಯಾವ ಮಂತ್ರ ಅಂತಕ್ಕಂಥದ್ದನ್ನ ಮಂತ್ರವನ್ನ ಎಲ್ಲೂ ಕೊಟ್ಟಿಲ್ಲ. ನನ್ನ ಕಾರಣ ಏನು ಅಂತಂದ್ರೆ, ಆ ಮಂತ್ರವನ್ನ ನಾವು ಕೊಟ್ಟಾಗ ಅದನ್ನ ತಿಳ್ಕೊಂಡು 4 ಜನ ಮೇಲೆ ಪ್ರಯೋಗ ಮಾಡೋದಾಗಿರ್ಬೋದು, ವಶೀಕರಣ ಮಾಡೋದಾಗಿರ್ಬೋದು, ಬೇರೆ ಬೇರೆ ರೀತಿ ಕೆಟ್ಟ ಕೆಲಸಕ್ಕೆ ಅದನ್ನ ಬಳಕೆ ಮಾಡ್ತಾರೆ ಅಂತ ಹೇಳಿ ಎಲ್ಲೂ ನಾನು ಮಂತ್ರ ಬಳಕೆ ಮಾಡುವಂತ ಒಂದು ರೀತಿಯನ್ನ ಕೊಟ್ಟಿಲ್ಲ. ಅದು ಅಷ್ಟೇ ಉದ್ದೇಶ ಹೊರತು ಬೇರೆ ಏನೂ ಅಲ್ಲ. ನೋಡಿ, ಶತ್ರು ಉಚ್ಚಾಟನೆ ಅಥವಾ ಶತ್ರುನ ಸರ್ವನಾಶಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮೂಲಿಕೆ ತುಂಬಾ ಅತಿ ಅಮೂಲ್ಯವಾದಂಥದ್ದು. ನಸುಗುನ್ನಿ ಗೊತ್ತಿರ್ತದೆ ನಿಮ್ಗೆ. ನಸುಗುನ್ನಿ ಅಂತಂದ್ರೆ ಅದು ಒಂದು ಚೂರು ಮೈಗೆ ಏನಾದ್ರೂ ಸೋಕ್ತು ಅಂತಂದ್ರೆ ಅದು ಕಡಿತ ನಿಲ್ಲಿಸೋದಕ್ಕೆ ಬಹಳ ಕಷ್ಟ ಪಡ್ಬೇಕು. ಅಷ್ಟು ಮಟ್ಟಿಗೆ ಕೆಲಸ ಮಾಡ್ತದೆ ನಸುಗುನ್ನಿ. ಇದು ನಸುಗುನ್ನಿಯ ಬೇರಿನ ನಾರು, ಇದು ಅಷ್ಟೇ. ನಸುಗುನ್ನಿ ನಾವು ಬಳಕೆ ಮಾಡಲ್ಲ. ನಸುಗುನ್ನಿಯ ಬೇರ್ ಇರ್ತದಲ್ಲ, ಅದ್ರಲ್ಲಿ ಬೇರಲ್ಲಿ ಬರ್ತಕ್ಕಂಥ ನಾರನ್ನ ಎಡ್ಕೊಂಡು ಅದನ್ನ ನೆರಳಲ್ಲಿ ಒಣಗಿಸಿ ಈ ರೀತಿ ಮಾಡಿಟ್ಕೊಂಡ್ರೆ ಅದು ನಂತರ ಬೆಳಿ ಭೂತಾಳೆ. ನೋಡಿ, ಬೆಳಿ ಭೂತಾಳೆ ಇದನ್ನ ನಾವು ಅಂಗಡಿಲಿ ತರತಕ್ಕಂಥದ್ದು ಕೆಲಸ ಮಾಡಲ್ಲ. ಸ್ವತಃ ನಾವೇ ಹೋಗಿ ಭೂತಾಳೆನ ತರ್ಕೊಂಡು ಬಂದು ನೆರಳಲ್ಲಿ ಒಣಗಿಸಿ ತಯಾರು ಮಾಡಿ ಇಟ್ಕೊಳ್ಳೋದು. ಅದಾದ ನಂತರ ಅಂಟು ಮುಳ್ಳು ಅಂತ ಹೇಳ್ತೀವಿ ನಾವು. ಅಂಟು ಮುಳ್ಳು, ಇದನ್ನ ಪದ ಬಳಕೆ ಬೇರೆ ರೀತಿನೂ ಇದೆ. ಇದು ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡ್ತದೆ. ಅಂಟಾಕುವಂತ ವಿಚಾರಕ್ಕೆ, ಜಗಳ ತಂದು ಮಡಗ್ಲಿಕ್ಕೆ, ಕಲಹ ಮಾಡೋದಕ್ಕೆ ಸೂಪರ್ ಆಗಿ ಕೆಲಸ ಮಾಡ್ತದೆ. ಅಥವಾ ಶತ್ರು ಸರ್ವನಾಶಕ್ಕೆ ಇವು ಮೂರನ್ನು ಸೇರಿಸಿ ಇದ್ರ ಮೂಲಕ 3 ಮುಖದ ಮುಳ್ಳು, ಜಗಳಗಂಟಿ ಬೇರು, ಇವು 5 ಪದಾರ್ಥವನ್ನು ಸೇರಿಸಿ ಅವರ ಜಾಗದಲ್ಲಿ, ನಾವು ಯಾರಿಗೆ ಶತ್ರುಗಳಿರ್ತಾರೆ, ಅವರಿಂದ ತುಂಬಾ ಕಾಟ ಇರ್ತದೆ ಅಂತವರ ಒಂದು ಸ್ಥಳದಲ್ಲಿ ತಗೊಂಡೋಗಿ ಇದನ್ನ ಊತಿಟ್ಬಿಟ್ರೆ ಅವರು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗಲಿಕ್ಕಾಗಲ್ಲ. ಅಷ್ಟರ ಮಟ್ಟಿಗೆ ಕೆಲಸ ಮಾಡ್ತದೆ. ಅಥವಾ ಇದ್ರ ಮೂಲಕ ನಾವು ಯಾರಿಗಾದ್ರೂ ಶತ್ರು ಸಂಹಾರಕ್ಕೆ ಪ್ರಯೋಗ ಮಾಡದ್ದೇ ಆದ್ರೆ ಯಾವ ರೀತಿ ಸಮಸ್ಯೆ ಬರ್ತದೆ ಅನ್ನೋದನ್ನ ಹೇಳ್ತೀನಿ. ಈ ಸಮಸ್ಯೆ ಅಂತಕ್ಕಂಥದ್ದು ಫಸ್ಟಿಗೆ ನಾವು ನಸುಗುನ್ನಿ ಮೂಲಕ ಪ್ರಯೋಗ ಮಾಡದದ್ದೇ ಸಮಸ್ಯೆ. ಫಸ್ಟ್ ಸ್ಟಾರ್ಟಿಂಗ್ ಆಗ್ತಕ್ಕಂಥದ್ದೇ ಮೈಕೈ ನೆವೆ ಆಗ್ತಕ್ಕಂಥದ್ದು, ಕೆರೆತ ಬರ್ತಕ್ಕಂಥದ್ದು, ಸುಮ್ನೆ ಅನಾವಶ್ಯಕವಾಗಿ ಮಲ್ಕೋಬೇಕು, ನಿದ್ರೆ ಮಾಡ್ಬೇಕು ಅನ್ಸ್ತಕ್ಕಂಥದ್ದು, ಕೆಲಸದ ಮೇಲೆ ಆಸಕ್ತಿನೇ ಹೊರ್ಟೋಗುತ್ತೆ. ಅಷ್ಟರ ಮಟ್ಟಿಗೆ ಕೆಲಸ ಮಾಡ್ತದೆ ಇದು. ಅದರಲ್ಲೂ ಕೂಡ ಹಿಡ್ದದು ಮಿಡ್ತದ್ದು ಯಾವ್ದು ಕೈಗತ್ತಲ್ಲ, ವ್ಯಾವಹಾರಿಕವಾಗಿ ಕೈಗತ್ತಲ್ಲ. ಮನೆಯಲ್ಲಿ ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ. ಅಥವಾ ಅನಾರೋಗ್ಯ ಸಮಸ್ಯೆ ಅಂತಕ್ಕಂಥದ್ದೇ ತುಂಬಾ 90 ಭಾಗ ಇದು. ಇದರಲ್ಲಿ ನಾವು ಶತ್ರುಗಳಿಗೆ ಪ್ರಯೋಗ ಮಾಡಿದ್ರೆ ಅನಾರೋಗ್ಯ ಸಮಸ್ಯೆ ಅಂತಕ್ಕಂಥದ್ದೇ ಕಾಡೋದು ಜಾಸ್ತಿ. ಯಾಕೆಂತಂದ್ರೆ ನೀವು ಎಷ್ಟೇ ಹಾಸ್ಪಿಟ್ಲ್ಗೆ ಹೋಗ್ಬೋದು ಅಥವಾ ಎಲ್ಲಾದ್ರೂ ಟ್ರೀಟ್ಮೆಂಟ್ ತಗೋಬಹುದು, ಏನೇ ತಗೊಂಡ್ರು ಅದರಲ್ಲಿ ಫಲಿತಾಂಶ ಸಿಗಲ್ಲ. ಸಾಮಾನ್ಯವಾಗಿ ಮೊಣಕಾಲು ನೋಯ್ತಕ್ಕಂಥದ್ದು, ತುಂಬಾ ಹಲವಾರು ರೀತಿ ಸಮಸ್ಯೆ ಕೊಡ್ತದೆ. ಅದರಲ್ಲೂ ಕೂಡ ಈ ನಸುಗುನ್ನಿ ಮಾಡ್ತಕ್ಕಂಥದ್ದೇ ಮೈ ಕೈ ತಿಮ್ರೆ ಬರ್ತಕ್ಕಂಥದ್ದು, ನವೆ ಆಗ್ತಕ್ಕಂಥದ್ದು, ಚರ್ಮ ಕಾಯಿಲೆ ಬರ್ತಕ್ಕಂಥದ್ದು. ಈಗ ನೀವು ಎಲ್ಲಾದ್ರೂ ನವೆ ಆಗ್ತದೆ, ಆ ಜಾಗವನ್ನ ಕೆರೆದಾಗ ಗದ್ದು ಆಗ್ತಕ್ಕಂಥದ್ದು, ಆ ರೀತಿಯಲ್ಲಿ ಅಲ್ಲಿಂದ ಇದು ಸ್ಟಾರ್ಟ್ ಮಾಡ್ತಕ್ಕಂಥದ್ದು. ಅದ್ರಲ್ಲಿಂದ ಇದು ಸ್ಟಾರ್ಟ್ ಮಾಡಿ ಇದ್ರ ಬೇರೆ ಒಂದು ವಿಕೃಪಕ್ಕೆ ತಗೊಂಡೋಗ್ಬಿಟ್ಬಿಡ್ತದೆ. ಈ ಆಸ್ಪತ್ರೆ ಅಲ್ಲ, ಆ ಹಾಸ್ಪಿಟ್ಲ್, ಆ ರೀತಿ ಸುತ್ತಿ ಎಲ್ಲೂ ನಿಮ್ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಅಷ್ಟರ ಮಟ್ಟಿಗೆ ಕೆಲಸ ಮಾಡ್ತಕ್ಕಂಥದ್ದು. ಅಂತವ್ರು ಇದನ್ನ ಕರೆಕ್ಟ್ ಆಗಿ ಆತರ ಏನಾದ್ರೂ ಸಮಸ್ಯೆ ಆಗ್ತಾ ಇದ್ರೆ ಅದನ್ನ ನಾವು ಪರಿಹಾರ ಮಾಡ್ಕೋಬೇಕಾದ್ರೆ ಗಂಗೆ ಕಟ್ಟಿ ಹೊಡಿಬೇಕು ಅಥವಾ ಸ್ಥಳ ಕಟ್ಟಿ ಹೊಡಿಬೇಕು. ಇದನ್ನ ಮಾಡಿದಾಗ ಮಾತ್ರ, ಅಥವಾ ಎಲ್ಲೆ ಕಟ್ ಹಾಕೋಬೇಕು, ಸಭೆ ಕಟ್ ಹಾಕೋಬೇಕು. ಇದನ್ನ ಮಾಡಿದಾಗ ಮಾತ್ರನೇ ಈ ಸಮಸ್ಯೆದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ. ಅಷ್ಟು ಪವರ್ಫುಲ್ ಆಗಿ ನೀವು ಎಷ್ಟೇ ಉನ್ನತ ಸ್ಥಾನದಲ್ಲಿರ್ಲಿ ನಿಮ್ ಶತ್ರು ಅಂತಕ್ಕಂಥವ್ರು ಅವ್ರನ್ನ ದಟ್ಟ ದರಿದ್ರನ್ ಮಾಡುತ್ತೆ. ಅಷ್ಟರ ಮಟ್ಟಿಗೆ ಕೆಲಸ ಮಾಡ್ತದೆ. ಅಥವಾ ಶತ್ರುಗಳನ್ನ ಉಚ್ಚಾಟನೆಯನ್ನು ಕೂಡ ಮಾಡ್ಬೋದು. ಇದ್ರಲ್ಲಿ ಏನು ಉಚ್ಚಾಟನೆ, ಅವ್ರ ಸ್ಥಳ ಬಿಟ್ಟು ಸ್ಥಳ ಬದಲಾವಣೆ ಮಾಡ್ಬೇಕು, ಈ ಜಾಗವನ್ನ ಬಿಟ್ಟು ಮುಂದಕ್ಕೆ ಹೋಗ್ಬೇಕು, ನಮಗ್ ತೊಂದರೆ ಕೊಡ್ತಾವ್ರೆ, ಇವ್ರು ನಮ್ ದಂಡಲ್ಲೇ ಇರಬಾರ್ದು ಅಂತಂದ್ರೆ ಅವರ ಒಂದು ಜಾಗದಲ್ಲಿ ಏನಾದ್ರೂ ಇವು 5 ವಸ್ತುವನ್ನು ಸೇರಿಸಿ, ಏನು ನಸುಗುನ್ನಿ, ಬೆಳಿ ಭೂತಾಳೆ ಮತ್ತು ಅಂಟು ಮುಳ್ಳು, ಜಗಳಗಂಟಿ ಬೇರು, 3 ಮುಖದ ಮುಳ್ಳು, ಇಷ್ಟನ್ನು ಸೇರಿಸಿ ಅವ್ರ ಜಾಗದಾಗ ಏನಾರ ಇಟ್ರೆ ಅವರು ಆಟೋಮೆಟಿಕಲಿ ಅವರ ಜಾಗವನ್ನೇ ಬಿಟ್ಟು ಅವರು ಹೋಗ್ತಕ್ಕಂಥದ್ದು. ಅಷ್ಟರ ಮಟ್ಟಿಗೆ ಕೆಲಸ ಮಾಡ್ತದೆ. ಹಂಗಾಗಿ ನೀವು ಯಾವುದನ್ನೇ ಮಾಡಬೇಕಾದ್ರೂ 10 ಸರಿ ಯೋಚನೆ ಮಾಡ್ಬೇಕು, ಧರ್ಮವಾಗಿ ಮಾಡ್ಬೇಕು. ಯಾಕಂತಂದ್ರೆ ಧರ್ಮ ಬಿಟ್ಟು ಹೋದಾಗ ಖಂಡಿತವಾಗ್ಲೂ ಅದೇನಾದ್ರು ಉಲ್ಟಾ ಆದ್ರೆ ತುಂಬಾ ತೊಂದರೆ ಆಗ್ತದೆ. ಹಂಗಾಗಿ ತಿಳ್ಕೊಂಡ್ ಮಾಡಿ, ಖಂಡಿತ ಒಳ್ಳೇದಾಗ್ತದೆ. ನಮಸ್ಕಾರ, ಒಳ್ಳೇದಾಗ್ಲಿ.